ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಮತ್ತೊಬ್ಬ ವಿದ್ಯಾರ್ಥಿಯ ಜೊತೆಗೆ ಇವತ್ತಿನ ಒಂದು ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವರು ಶ್ರೀಕಾಂತ್ ಸಜ್ಜನ್ ಅಂತ ಬ್ಯಾಂಕ್ ಎಂಪ್ಲಾಯ್ ಇದ್ದಾರೆ. ಅವರು ಡ್ರೈವಿಂಗನ್ನು ಕಲಿತು ಸ್ವತಃ ಒಂದು ವಾಹನವನ್ನು ಖರೀದಿ ಮಾಡುವ ತವಕದಲ್ಲಿದ್ದಾರೆ. ಅವರು ಪ್ರತಿದಿನ ಬೆಳಗ್ಗೆ 6:30ಕ್ಕೆ ನಮ್ಮ ಡ್ರೈವಿಂಗ್ ಸ್ಕೂಲಿಗೆ ಬರ್ತಾರೆ. ಆನಂತರ ಅವರ ಒಂದು ಚಟುವಟಿಕೆ ಹೇಗಿದೆ ಅಂತಂದರೆ, ಒಮ್ಮೆ ಹೇಳಿದ್ರೆ ಸಾಕು ತಿಳ್ಕೊಂಡು ಅವರು ಪ್ರತಿದಿನ ತಮ್ಮ ಡ್ರೈವಿಂಗನ್ನು ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ. ಇಂಥ ವ್ಯಕ್ತಿ ಪ್ರತಿದಿನವೂ ತಪ್ಪದೆ ನಮ್ಮ ಡ್ರೈವಿಂಗ್ ಸ್ಕೂಲಿಗೆ ಬರ್ತಾರೆ. ಆನಂತರ ಸಾಕಷ್ಟು ಹೊಸ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನು ಕೂಡ ನಮ್ಮ ಶ್ರೀ ಅಂಬಾಭೈರವ ಮೋಟಾರ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲಿಗೆ ಕಳಿಸಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ, ಇವತ್ತು ನಾವು ನೋಡಿ ಇವರು ಗೇರನ್ನು ಕೂಡ ಹಾಕ್ಕೊಂಡ್ರು. ಅದೇ ಥರ ಮೂವ್ ಮಾಡ್ತಾ ಇದ್ದಾರೆ. ನೋಡಿ, ಒಳ್ಳೆ ವೃತ್ತಿನಿರತ ಚಾಲಕನಂತೆ ವರ್ತಿಸ್ತಾ ಇದ್ದಾರೆ. ಆನಂತರ ಯಾವುದೇ ಭಯ ಭೀತಿ ಇಲ್ಲದೇ ಅವರು ತಮ್ಮ ಗೇರ್ಗಳನ್ನು ಹಾಕ್ಕೋತಾರೆ, ತಾವೇ ವಾಹನವನ್ನು ಚಲಾಯಿಸ್ತಾ ಇದ್ದಾರೆ. ಆತ್ಮೀಯರೇ, ಇವಾಗ ಹಲವಾರು ರೋಗಗಳು ಬರ್ತಾ ಇದ್ದಾವೆ. ಆ ರೋಗಗಳನ್ನು ಕಂಟ್ರೋಲ್ ಮಾಡೋಕ್ಕಂತೂ ನಮ್ಮ ಕೈಯಿಂದ ಆಗಲ್ಲ. ಯಾಕಂದರೆ ಅದು ಸೃಷ್ಟಿಯ ನಿಯಮ. ಆ ಸೃಷ್ಟಿಯ ನಿಯಮದ ವಿರುದ್ಧವಾಗಿ ನಾವು ಹೋಗೋಕ್ಕಾಗಲ್ಲ. ಎಲ್ಲ ರೋಗಗಳು ಮಕ್ಕಳನ್ನು ಗುರಿ ಮಾಡಿ ಬರ್ತಾ ಇದ್ದಾವೆ. ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಇರ್ತವೆ. ಯಾವುದೇ ಥರದ ಅನುಭವ ಇಲ್ಲದ ಮಕ್ಕಳಿಗೆ ಯಾವುದೇ ಒಂದು ರೋಗ ಅಂಟುಕೊಂಡ್ರೆ ಅದು ವಾಸಿಯಾಗೋದು ಬಹಳ ಕಠಿಣ. ಅದೇ ಥರ ಶಾಲೆಗಳು ಕೂಡ ಭರದಿಂದ ಸಾಗ್ತಾ ಇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಮಗುವಿಗೆ ಏನಾದರೂ ಆಗಿ ಅವರು ಮನೆಯಲ್ಲಿ ಉಳಿದ್ರೆ ಅವ್ರ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗ್ತದೆ. ಆ ಕಾರಣದಿಂದ ನಾವು ಅತ್ಯಂತ ಜಾಗೃತರಾಗಿ ಮಕ್ಕಳ ಆರೋಗ್ಯ ಮತ್ತು ನಮ್ಮೆಲ್ಲರ ಆರೋಗ್ಯ ಮತ್ತು ಈ ಹಿರಿಯರ ಮನೆಯಲ್ಲಿ ಇರ್ತಾರಲ್ಲ, ಆ ಹಿರಿಯರ ಬಗ್ಗೆ ಒಂದು ಕಾಳಜಿ ಇರಲಿ ಅಂತ ಈ ಕ್ಲಿಪ್ಪನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ. ನೋಡಿ, ಡೆಂಗ್ಯೂ ಅಂತ ಬರ್ತಾ ಇದೆ, ಮಲೇರಿಯಾ ಬರ್ತಾ ಇದೆ. ಅದೇ ಥರ ಮಕ್ಕಳಿಗೆ ಫೀವರ್, ಜ್ವರ ಕಾಡ್ತಾ ಇದೆ. ಇಂಥ ಹಲವಾರು ವಿಚಾರಗಳು ನಮ್ಮನ್ನು ಕಾಡ್ತಾ ಇವೆ. ಇದು ಪ್ರಕೃತಿಯ ನಿಯಮಕ್ಕಾಗಿ. ನೋಡಿ, ಮಳೆ ಆಗಲಿಲ್ಲ, ಮಳೆ ಆಗಬೇಕಾಗಿತ್ತು, ಮಳೆ ಆಗ್ತಾ ಇಲ್ಲ. ಇದು ರೈತರ ತೊಂದರೆ. ಹೆಚ್ಚಿನ ಮಳೆ ಬಂದರೆ ರೋಗ ರುಜಿನಗಳಿಂದ ಮಕ್ಕಳಿಗೆ ತೊಂದರೆ. ಭಗವಂತ ನಮ್ಮನ್ನು ಸೃಷ್ಟಿಸಿದ, ಅದರ ಜೊತೆಗೆ ಇಂಥ ಹಲವಾರು ಸಾಂಕ್ರಾಮಿಕ ರೋಗಗಳನ್ನು ಕೂಡ ಕೊಡುಗೆಯಾಗಿ ನೀಡಿದ್ದಾನೆ. ಆದರೆ ಯಾವುದೇ ತೊಂದರೆಗಳು ನಮಗೆ, ನಮ್ಮ ಮಕ್ಕಳಿಗೆ ಬರಬಾರ್ದಂದರೆ ನಾವು ಆದಷ್ಟು ಒಂದು ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ಅದೇ ಥರ ನಮ್ಮ ಸುತ್ತಮುತ್ತಲಿನ ಪರಿಸರದ ಒಂದು ಸ್ವಚ್ಛತೆ ಬಗ್ಗೆ ನಾವು ಕಾಳಜಿ ಮಾಡಬೇಕು. ಸುತ್ತಲಿನ ಪರಿಸರವನ್ನು ಸ್ವಚ್ಛ ಮಾಡಿಕೊಂಡ್ರೆ, ನಮ್ಮ ಮನೆಯದೇ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆ ಮಾಡಿಕೊಂಡ್ರೆ ಸಾಕು. ನಾವು ಸ್ವಚ್ಛತೆಯಲ್ಲಿ ಬದುಕ್ತೀವಿ. ನಮ್ಮನ್ನು ನೋಡಿ ನಮ್ಮ ಪಕ್ಕದ ಮನೆಯವರು ಕೂಡ ಅದನ್ನೇ ಸ್ವಚ್ಛತೆಯನ್ನು ಮಾಡ್ತಾರೆ. ಹೀಗೆ ಇಡೀ ಊರು ಸ್ವಚ್ಛ ಆಗ್ತದೆ. ಆ ಕಾರಣದಿಂದ ನಮಗೇನು ಮಾಡೋದು, ನಾವು ಒಬ್ಬನೇ ಮಾಡಿದ್ರೆ ಆಯ್ತಾ ಅನ್ನುವಂಥ ಮನೋಭಾವ ಬಿಟ್ಟು ನಾವು ಸ್ವಚ್ಛತೆ ಬಗ್ಗೆ ಗಮನ ಕೊಡೋಣ. ನಮ್ಮ ಮಕ್ಕಳದ ಒಂದು ಆರೋಗ್ಯದ ಬಗ್ಗೆ, ಅವರ ಒಂದು ಅಭ್ಯಾಸದ ಕ್ರಮದ ಬಗ್ಗೆ ನಾವೆಲ್ಲರೂ ಲಕ್ಷ್ಯ ವಹಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ಥರ ಈ ವಾಹನ ಚಾಲನೆ ಮಾಡೋದು, ವಾಹನ ಚಾಲನಾ ಲೈಸೆನ್ಸ್ ಪಡೆಯೋದು ಈಗಿನ ಒಂದು ಸಂದರ್ಭದಲ್ಲಿ ಅತ್ಯಂತ ಉಪಯುಕ್ತವಾಗಿದೆ ಮತ್ತು ಅತ್ಯಂತ ಕಡ್ಡಾಯ ಕೂಡ ಆಗಿದೆ. ಯಾಕಂತಂದರೆ ಈಗ ನೀವು ಪ್ರತಿನಿತ್ಯ ನೋಡ್ತಿರಬೇಕು ಅಪಘಾತಗಳು ಎಷ್ಟು ಆಗ್ತಾಯಿವೆ ಅಂತ. ಅಜ್ಞಾನದ ಡ್ರೈವಿಂಗ್ ಮಾಡೋದ್ರಿಂದ ಅಪಘಾತಗಳು ಸಂಭವಿಸ್ತವೆ. ನಾವು ನಮ್ಮ ಕ್ರಮದಲ್ಲಿ ಹೋದರೂ ಸಹಿತ ಅವರು ಬಂದು ನಮಗೆ ಒಂದು ವಾಹನಕ್ಕೆ ವಾಹನ ಡಿಕ್ಕಿ ಆಗಲಿ, ಅವರ ವಾಹನದಿಂದ ನಮಗೆ ಡಿಕ್ಕಿ ಆಗಲಿ ಆಗೋದಾಗ್ತದೆ. ಆ ಸಂದರ್ಭದಲ್ಲಿ ನಾವು ತೊಂದರೆಯನ್ನು ಅನುಭವಿಸ್ತೀವಿ. ಅದಕ್ಕಿಂತ ಯಾವ ಆಗಬಾರ್ದು ಅಂತಂದರೆ, ನೀವು ವಾಹನ ಚಾಲನಾ ತರಬೇತಿಗೆ ಬಂದು ಒಂದು ತರಬೇತಿಯನ್ನು ಪಡೆದ್ರೆ ನಿಮಗೆ ಅತ್ಯುತ್ತಮವಾದ ಒಂದು ಡ್ರೈವಿಂಗ್ದ ಶಿಕ್ಷಣ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂಥ ಉತ್ತಮ ಕ್ವಾಲಿಟಿಯ ಒಂದು ಡ್ರೈವಿಂಗ್ದ ತರಬೇತಿ ನಿಮಗೆ ಸಿಗಬೇಕಂದ್ರೆ ನೀವು ಶ್ರೀ ಅಂಬಾಭೈರವ ಮೋಟಾರ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲಿಗೆ ಬರಬೇಕು. ಅದೇ ಥರ ಈ ನಮ್ಮ ಶಾಲೆಯಲ್ಲಿ ನಾವು ಮೆಕ್ಯಾನಿಸಮ್ ಬಗ್ಗೆ ವಿವರಣೆಯನ್ನು ಕೊಡ್ತೀವಿ. ಪ್ರತಿ ವಿದ್ಯಾರ್ಥಿಗೆ ಮೆಕ್ಯಾನಿಸಮ್ ಬಗ್ಗೆ ಒಂದು ಟ್ರೈನಿಂಗನ್ನು ಕೊಡ್ತೀವಿ. ಅದೇ ಥರ ರೋಡ್ ಸೇಫ್ಟಿ ಬಗ್ಗೆ
ನಾವು ಟ್ರೈನಿಂಗನ್ನು ಕೊಡ್ತೀವಿ. ಅದೇ ಥರ ವಾಹನದ ಸ್ವಚ್ಛತೆ ಯಾವ ಥರ ಇರಬೇಕು ಅಂತ ನಾವು ಟ್ರೈನಿಂಗನ್ನು ಕೊಡ್ತೀವಿ. ಅದೇ ಥರ ನಾವು ಸಮಾಜದಲ್ಲಿ ಹೊರಟಾಗ ನಾವು ಯಾವ ಥರ ಶಿಸ್ತುಬದ್ಧವಾಗಿ ವಾಹನ ಚಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾವು ಒಂದು ಟ್ರೈನಿಂಗನ್ನು ಕೊಡ್ತೀವಿ. ಪ್ರತಿ ವಾರ ಥಿಯರಿ ಕ್ಲಾಸನ್ನು ಕಂಡಕ್ಟ್ ಮಾಡ್ತೀವಿ. ಈ ಥರ ಹಲವಾರು ಅನುಕೂಲತೆಗಳು ನಮ್ಮ ವಾಹನ ಚಾಲನಾ ತರಬೇತಿಯಲ್ಲಿ ಸಿಗ್ತದೆ. ಆ ಕಾರಣದಿಂದ ತಾವುಗಳು ಮತ್ತು ತಮ್ಮ ಮಕ್ಕಳನ್ನು ಮತ್ತು ತಮ್ಮ ಅಕ್ಕಪಕ್ಕದವರಿಗೂ ಕೂಡ, ತಮ್ಮ ಸ್ನೇಹಿತರಿಗೂ ಕೂಡ ಈ ವಿಚಾರವಾಗಿ ತಿಳಿಸ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಐ ವಿಲ್ ರಿಕ್ವೆಸ್ಟ್ ಯು, ಪ್ಲೀಸ್ ಗಿವ್ ಯುವರ್ ಅಟೆನ್ಷನ್ ಆನ್ ಸೇಫ್ಟಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.